Hello students, today the second session of the corporate accounting. In the last session, we learned about the balance sheet. It's called as statement of assets and liabilities, and different part of the statement of assets and liabilities: current liabilities, non-current liabilities, current assets and non-current assets. The thing is like that, there is no any much difference between the statement of profit, the statement of assets and liabilities, and the statement of balance sheet. The name is different, but the part of the balance sheet and part of the assets and liabilities are the same. Current liabilities, non-current liabilities, current assets and non-current assets. ತುಂಬಾ ಹೆಚ್ಚಿನ ಬದಲಾವಣೆಗಳೇನಿರೋದಿಲ್ಲ. ಈಗಾಗಲೇ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡಿರ್ತೀವಿ, ಕಲ್ತಿರ್ತೀವಿ, ತಿಳ್ಕೊಂಡಿರ್ತೀವಿ. ಅದೇ ತರ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರುತ್ತೆ. ಅದನ್ನೆಲ್ಲ ನಾನು ನಿನ್ನಿನ ಸೆಷನ್ ಅಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿಕ್ಸೆಡ್ ಅಸೆಟ್ ಅನ್ನ ನಾನ್ ಕರೆಂಟ್ ಅಸೆಟ್ ಅಂತಾರೆ, ಲಯಬಿಲಿಟೀಸ್ ಗಳನ್ನ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳನ್ನ ನಾನ್ ಕರೆಂಟ್ ಲಯಬಿಲಿಟೀಸ್ ಗಳಂತ ಹೇಳ್ತಾರೆ. ಇವತ್ತಿನ ಸೆಷನ್ ನಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕಲಿಯೋಣ. ಇಲ್ಲಿ ಏನ್ ಕಲಿಬಹುದು ನಾವು? In this session we learn about preparation of the statement of profit and loss, and we discuss some part of the statement of profit and loss, and here we have to take the glance of the notes of accounts. ಈ ನೋಟ್ಸ್ ಆಫ್ ಅಕೌಂಟ್ಸ್ ಅನ್ನೋದು ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಮಾಡೋದ್ರಲ್ಲೂ ಮಾಡಬೇಕಾಗುತ್ತೆ, ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೂ ಮಾಡಬೇಕಾಗುತ್ತೆ. ಈ ನೋಟ್ಸ್ ಆಫ್ ಅಕೌಂಟ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 1956, ಪಾರ್ಟ್ 1, ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ದ ಪಾರ್ಟ್ 2 ಇಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಯಾಕೆ ಕಲಿಬೇಕು ನಾವು? ದ ಲರ್ನಿಂಗ್ ಅಬ್ಜೆಕ್ಟಿವ್ಸ್, ವೈ ವಿ ವಾಂಟ್ ಟು ಲರ್ನ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸ್ನೇಹಿತರೆ, ಇವತ್ತಿನ ಕಾರ್ಪೊರೇಟ್ ವರ್ಲ್ಡ್ ಹೇಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಕಾಂಪಿಟೇಟಿವ್ನೆಸ್ ನಿಂದ ಸೇರಿದೆ, ಪೈಪೋಟಿಯಿಂದ ಸೇರಿದೆ. ನಾವೆಲ್ಲ ತುಂಬಾ ಒಳ್ಳೆಯ ಕೆಲಸವನ್ನು ಹುಡುಕ್ಬೇಕು ಅಂತ ಹೊರಟಿರ್ತೀವಿ. ಆ ಒಳ್ಳೆಯ ಕೆಲಸಗಳು ಸಿಗೋದು ಸಹ ಒಳ್ಳೆಯ ನಾಲೆಜ್ ಇದ್ರೆ ಮಾತ್ರ. ಒಳ್ಳೆಯ ನಾಲೆಜ್ ಇದ್ದಾಗ ಒಳ್ಳೆಯ ಕೆಲಸಗಳು ಸಿಗ್ತದೆ. ಹಾಗಾದ್ರೆ ಒಳ್ಳೆ ನಾಲೆಜ್ ನ ಹೇಗೆ ಪಡ್ಕೋಬೇಕು? ಒಳ್ಳೆ ನಾಲೆಜ್ ನ ಪಡ್ಕೊಳ್ತಕ್ಕಂಥದ್ದು ವಿದ್ಯಾಭ್ಯಾಸದ ಮೂಲಕ, ಸತತ ಪರಿಶ್ರಮದ ಮೂಲಕ. ಹಾಗೆ ಈ ಕಂಪನೀಸ್ ಆಕ್ಟ್ 1956 ಪ್ರಕಾರ ನೀವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗಳನ್ನ ಕಲ್ತ್ರೆ ಇವತ್ತಿನ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತೀವಿ, ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಅತಿ ಹೆಚ್ಚು ಬಂಡವಾಳವನ್ನು ಹೊಂದಿರತಕ್ಕಂಥ ಕೂಡು ಬಂಡವಾಳ ಸಂಸ್ಥೆಗಳು, ಜಾಯಿಂಟ್ ಸ್ಟಾಕ್ ಕಂಪನೀಸ್, ಇವುಗಳಲ್ಲಿ ಹೇಗೆ ಅಕೌಂಟ್ಸ್ ನ ತಯಾರು ಮಾಡ್ತಾರೆ, ಏನೇನರಲ್ಲಿ ಪಾರ್ಟ್ಸ್ ಬರುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಮನನ ಮಾಡಿಕೊಂಡ್ರೆ, if we learn it very well, it leads to a learning and perfection, and practice leads to a knowledgeable person in corporate accounting. After soon completion of your BCom, you are able to get a good job in the corporate world. ಏನಾಗುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತರಹನೇ ಇರುತ್ತೆ. ಅಲ್ಲಿ ಟಿ ಶೇಪ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಕಲ್ತಿದ್ದೀವಿ, ನೋಡಿದ್ದೀವಿ, ಪ್ರಾಕ್ಟೀಸು ಮಾಡಿದ್ದೀವಿ. ಇದು ವರ್ಟಿಕಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ.
ಕಂಪನೀಸ್ ಆಕ್ಟ್ ಪ್ರಕಾರನೇ ನಾವು ಓದ್ತಾ ಇರ್ತೀವಿ, ಕಂಪನೀಸ್ ಆಕ್ಟ್ ಪ್ರಕಾರನೇ ನಾವು ಮಾಡ್ತಾ ಇರ್ತೀವಿ. ಏನಾಗುತ್ತೆ ಇದು ಕಲಿಯೋದ್ರಿಂದ? ವಾಟ್ ದ ಸೆಷನ್ ವಿಲ್ ಟೀಚ್ ಯು, ದ ಸೆಷನ್ ಔಟ್ಕಮ್. It makes you to understand the method of preparation of the final account of the company according to the Companies Act 1956. ಕಂಪನಿ ಆಕ್ಟ್ 1956 ಪ್ರಕಾರ ನೀವು ಯಾವ ರೀತಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಮಾಡಬಹುದು ಅಂತಕ್ಕಂಥದ್ರ ನೀವು ತಿಳ್ಕೊಳ್ತೀರಿ. ಅಂಡ್ ಇಟ್ ಮೇಕ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದ ಲೀಗಲ್ ಫಾರ್ಮೆಟ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೆಂಟ್ ಸ್ಟೇಟ್ಮೆಂಟ್ ಆಫ್ ದ ಕಂಪನೀಸ್ ಆಕ್ಟ್. ಎವ್ರಿ ಆಕ್ಟ್ had its own prescriptions for the rules and regulations. The Companies Act also had its own prescription regarding the statement of profit and loss. ಅದು ಏನು ಪ್ರಿಸ್ಕ್ರೈಬ್ ಮಾಡಿದೆ, ಫಾರ್ಮೆಟ್ ಏನು ಕೊಟ್ಟಿದೆ, ಯಾವ ತರ ಇರುತ್ತೆ ಅನ್ನೋದನ್ನ you will learn in this session. And different types of the notes of accounts. ಲಾಸ್ಟ್ ಸೆಷನ್ ನಲ್ಲಿ ನಾನು ನೋಟ್ಸ್ ಆಫ್ ಅಕೌಂಟ್ಸ್ ಅನ್ನ ಹೇಳಲಿಲ್ಲ, ಈ ಸೆಷನ್ ಅಲ್ಲಿ ಹೇಳ್ತಿದ್ದೀನಿ. ಈ ನೋಟ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಏನು ಬರ್ತಾ ಇರುತ್ತೆ? ನೋಟ್ಸ್ ಆಫ್ ಅಕೌಂಟ್ಸ್, ನೋಟ್ಸ್ ಟು ಅಕೌಂಟ್ಸ್ ಅಂತ ಬರ್ತಾ ಇರುತ್ತೆ, ನೋಟ್ಸ್ ಟು ಅಕೌಂಟ್ಸ್ ಅಂತ ಬರ್ತಾ ಇರುತ್ತೆ. ಏನಿದೆ ನೋಟ್ಸ್ ಟು ಅಕೌಂಟ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ದ ಡೀಟೇಲ್ಸ್ ಆಫ್ ದ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆರ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ profit and loss account, particular part of the statement of assets and liabilities and particular part of the statements of profit and loss account. The particular part will be detailed explained in the notes to accounts. Let's example share capital anta kariತೀವಿ. assets and liabilities ನಲ್ಲಿ share capital. ಆ ಶೇರ್ ಕ್ಯಾಪಿಟಲ್ ನಲ್ಲಿ ಅಥರೈಸ್ಡ್ ಇರುತ್ತೆ, ಇಶ್ಯೂಡ್ ಇರುತ್ತೆ, ಕಾಲ್ಸ್ ಇರುತ್ತೆ, ಕಾಲ್ಸ್ ಅನ್ಪೇಯ್ಡ್ ಇರುತ್ತೆ, ಫಾರ್ಫಿಟೆಡ್ ಇರುತ್ತೆ. ಇವುಗಳನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ನೆಕ್ಸ್ಟ್ ಹೆಡ್ಗೆ ಬರ್ತೀವಿ. ಹಾಗೆ ಕ್ಯಾಲ್ಕುಲೇಷನ್ ಮಾಡೋದು, ಡೀಟೇಲ್ಸ್ ನ ಬರೆಯೋದನ್ನ ನೋಟ್ಸ್ ಟು ಅಕೌಂಟ್ಸ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ನಾವು ನೋಟ್ಸ್ ಟು ಅಕೌಂಟ್ ಮಾಡಬೇಕು. ಶೇರ್ ಕ್ಯಾಪಿಟಲ್ಗೆ ನೋಟ್ಸ್ ಟು ಅಕೌಂಟ್ಸ್ ಮಾಡಬೇಕು, ರಿಸರ್ವ್ಸ್ ಅಂಡ್ ಸರ್ಪ್ಲಸಸ್ಗೆ ನೋಟ್ಸ್ ಟು ಅಕೌಂಟ್ಸ್ ಮಾಡಬೇಕು. ಆ ನಂತರ ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ಗೆ, ನಮ್ಮ ವಾರೆಂಟ್ಸ್ಗೆ ಮಾಡಬೇಕು, ಶೇರ್ ಅಪ್ಲಿಕೇಶನ್ ಮನಿಗೆ ಮಾಡಬೇಕು, ಲಾಂಗ್ ಟರ್ಮ್ ಬಾರೋವಿಂಗ್ಗೆ ಮಾಡಬೇಕು, ಶಾರ್ಟ್ ಟರ್ಮ್ ಬಾರೋವಿಂಗ್ಗೆ ಮಾಡಬೇಕು, ಟ್ರೇಡ್ ಪೇಯಬಲ್ಸ್ಗೆ ಮಾಡಬೇಕು, ರೀಕನ್ಸಿಲೇಷನ್ ಆಫ್ ಗ್ರಾಸ್ ನೆಟ್ಗೆ ಮಾಡಬೇಕು, ಟ್ಯಾಂಜಿಬಲ್ ಅಸೆಟ್ಗೆ ಮಾಡಬೇಕು, ಇಂಟ್ಯಾಂಜಿಬಲ್ ಅಸೆಟ್ಗೆ ಮಾಡಬೇಕು. ಅವೆಲ್ಲ ನಾನ್ ಕರೆಂಟ್ ಅಸೆಟ್ ನಲ್ಲಿ ಬರ್ತವೆ. ಹಾಗೆ ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್, ಲಾಂಗ್ ಟರ್ಮ್ ಲೋನ್ಸ್ ಅಡ್ವಾನ್ಸಸ್ಗೂ ಮಾಡಬೇಕು, ಇನ್ವೆಸ್ಟ್ಮೆಂಟ್ಗೂ ಮಾಡಬೇಕು, ಕರೆಂಟ್ ಇನ್ವೆಸ್ಟ್ಮೆಂಟ್ಗೂ ಮಾಡಬೇಕು. ಎಲ್ಲದಕ್ಕೂ ನೋಟ್ಸ್ ಟು ಅಕೌಂಟ್ಸ್ ಮಾಡ್ತಾ ಹೋಗ್ಬೇಕು. ಈ ಕಾರ್ಪೊರೇಟ್ ಅಕೌಂಟ್ ನಲ್ಲಿ ದ ಮೇಜರ್ ಪಾರ್ಟ್ ಆಫ್ ದ ಅಕೌಂಟಿಂಗ್ ಸಿಸ್ಟಮ್ ಈಸ್ ಇನ್ ದ ನೋಟ್ಸ್ ಟು ಅಕೌಂಟ್ಸ್. ಈ ನೋಟ್ಸ್ ಟು ಅಕೌಂಟ್ಸ್ ನ ಮೇಜರ್ ಪಾರ್ಟ್ ಆಗಿ ಇಟ್ಕೊಂಡೇ ನಾವು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಪ್ರಿಪೇರ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಸ್ನೇಹಿತರೆ. ಇವಾಗ ಏನಾಗುತ್ತೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2020 ದ ಸೋ ಅಂಡ್ ಸೋ ಕಂಪನಿ ಅಂತ ಬರುತ್ತೆ. XYZ ಕಂಪನಿ, ಟಾಟಾ ಕಂಪನಿ, JSW ಕಂಪನಿ, KPF ಕಂಪನಿ, ಈ ತರ ಕಂಪನಿಗಳ ಬರುತ್ತೆ. ಅಲ್ಲಿ ಫಸ್ಟ್ ಏನಿರುತ್ತೆ, ಆಸ್ ಯೂಶುವಲ್ ನೀವು ನೋಡ್ತಿದ್ರಿ ಲಾಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಪರೇಟಿಂಗ್, ದಟ್ಸ್ ದ ಓಪನಿಂಗ್ ಕ್ಯಾಪಿಟಲ್, ಓಪನಿಂಗ್ ಸ್ಟಾಕ್ purchases, less returns, then direct expenses. Here in the credit side, total sales, returns, ಈ ತರ ಎಲ್ಲ ಬರ್ತಾ ಇತ್ತು. ಬಟ್ ದ ಸೇಮ್ ವೇ, ಸೇಮ್ ಹೆಡ್ಡಿಂಗ್ ಅಲ್ಲಿ ವರ್ಟಿಕಲ್ ಶೇಪ್ ನಲ್ಲಿ ನೋಡ್ತಾ ಇರ್ತೀವಿ ನಾವು. ಇವಾಗ ಬಹಳಷ್ಟು ಕಂಪನಿಗಳು, ನಾನು ರೀಸೆಂಟ್ ಆಗಿ VRL ನೋಡಿದ್ದೀನಿ, ಟಾಟಾ ಕಂಪನಿದು ನೋಡಿದ್ದೀನಿ, ಟಾಟಾ ಟಿಸ್ಕೋದು ನೋಡಿದ್ದೀನಿ. ಈ ಮೇಜರ್ ನ್ಯೂಸ್ ಪೇಪರ್ ನಲ್ಲಿ ಅವರು ತಮ್ಮ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಡಿಸ್ಕ್ಲೋಸ್ ಮಾಡ್ತಾರೆ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡಿಸ್ಕ್ಲೋಸ್ ಮಾಡ್ತಾರೆ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಡಿಸ್ಕ್ಲೋಸ್ ಮಾಡ್ತಾರೆ. ಈಗ ನೀವು ಕಲಿತಾ ಹೋಗ್ತಾ ಇರ್ತೀರಲ್ಲ, ನೀವು ಅದನ್ನ ನೋಡ್ಕೋಬೇಕು, ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ. ಹಾಗೆ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಿರುತ್ತೆ ಫಸ್ಟ್ಗೆ ನಾನು ಅದರಲ್ಲಿ ತೋರಿಸ್ತಾ ಇದ್ದೀನಿ, ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಅಂತ ತೋರಿಸ್ತೀನಿ. ಏನಿದು ಮೇಜರ್ ಹೆಡ್ ಕಂಟಿನ್ಯೂಯಿಂಗ್ ಆಪರೇಷನ್. ಆ ಕಂಟಿನ್ಯೂಯಿಂಗ್ ಆಪರೇಷನ್ ರೆವಿನ್ಯೂ ಫ್ರಮ್ ದ ಆಪರೇಷನ್ ಅಂತ ಬರುತ್ತೆ. ಏನ್ ರೆವಿನ್ಯೂ ಫ್ರಮ್ ಆಪರೇಷನ್ ಅಂದ್ರೆ
ಸ್ನೇಹಿತರೆ, ರೆವಿನ್ಯೂ ಫ್ರಮ್ ಆಪರೇಷನ್ ಇಸ್ ನಥಿಂಗ್ ಬಟ್ ದ ಪ್ರಾಫಿಟ್ ಫ್ರಮ್ ಯುವರ್ ಓನ್ ಬಿಸ್ನೆಸ್. ದ ರೆವಿನ್ಯೂ ಜನರೇಟೆಡ್ ಬೈ ಯುವರ್ ಓನ್ ಬಿಸ್ನೆಸ್, ರೆವಿನ್ಯೂ ಜನರೇಟೆಡ್ ಬೈ ಯುವರ್ ಆಕ್ಚುಯಲ್ ಬಿಸ್ನೆಸ್. ಮೈ ಆಕ್ಚುಯಲ್ ಬಿಸ್ನೆಸ್ ಈಸ್ ಟು ಸೆಲ್ ದ ಕಾರ್ಸ್, Hyundai company, Tata cars. My actual business is to sell the cars. What is my income generated? What is my revenue? Rather than not income, revenue. What is my revenue generated by sales of the car? Is revenue from the operation. The next ಕಾಣ್ತಾ ಇದೆ ನಿಮಗೆ other incomes. What is this other incomes? It is nothing but other than your actual operation. Other than your actual operation. Actual operation ಅನ್ನ ಬಿಟ್ಟು ಬೇರೆ ಏನಾದರೂ ಇನ್ಕಮ್ಸ್ ಇದ್ರೆ, let's take an example. The Tata manufacturer has its big plant in Haryana, big plant in Chennai. At the same venue, they are constructed so many shopping malls in the Haryana, Gurgaon. Okay, they're letting those shopping complex to others. The front of the plant, so many shopping complex, and behind the shopping complex, the Tata manufacturing unit is established. They are giving the front shopping complex for the rent purposes to others. ಅಲ್ಲಿ ಒಂದು ಇನ್ಕಮ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಅದು ನಮ್ಮ ಆಕ್ಚುಯಲ್ ಬಿಸ್ನೆಸ್ ಇನ್ಕಮ್ ಅಲ್ಲ, ಅದರ್ ಇನ್ಕಮ್ಸ್. ಇಟ್ ಇಸ್ ಅಪಾರ್ಟ್ ಫ್ರಮ್ ಮೈ ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್. ದಟ್ ಈಸ್ ಅದರ್ ಇನ್ಕಮ್ಸ್ ಬರುತ್ತೆ. ಅವೆರಡುಗಳನ್ನು ನಾವು ತಗೊಳ್ಬೇಕು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ, ಮಟೀರಿಯಲ್ ಪರ್ಚೇಸ್ಡ್, ಸ್ಟಾಕ್ ಆಫ್ ದ ಮಟೀರಿಯಲ್, ಆ ತರನೇ ಕಾಸ್ಟ್ ಆಫ್ ದ ಮಟೀರಿಯಲ್ ಕನ್ಸ್ಯೂಮ್ಡ್. ಈ ವರ್ಷ ಮಟೀರಿಯಲ್ ಅನ್ನ ಎಷ್ಟು ಕನ್ಸ್ಯೂಮ್ ಮಾಡಿದೆ ನಮ್ಮ ಟಾಟಾ ಕಾರ್ಸ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಬರುತ್ತೆ. ಈಗ ಆಲ್ರೆಡಿ ನಮ್ಮ ಸ್ಟಾಕ್ ಎಷ್ಟಿದೆ, ಏನಪ್ಪ ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟೀಲ್ ಬೇಕೋ, ಪೇಂಟ್ ಬೇಕೋ, ಇಂಜಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಪಾರ್ಟ್ಸ್ ಬೇಕು, ಅದನ್ನೆಲ್ಲ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ, ಅದನ್ನ ಪರ್ಚೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಚಾರ್ಜಸ್ ಇನ್ ದ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಸ್ಟಾಕ್ ಇನ್ ಟ್ರೇಡ್ಸ್ ಅಂತ ಬರುತ್ತೆ. ಏನು ಚೇಂಜಸ್? ಇನ್ವೆಂಟರಿ ಫಿನಿಶ್ಡ್ ಗೂಡ್ಸ್ ಆಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲೂ ಇರುತ್ತೆ, ಸ್ಟಾಕ್ ಇನ್ ಟ್ರೇಡ್ ನಲ್ಲೂ ಇರುತ್ತೆ. ನಾವು ಇನ್ನು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ, ಮಾಡ್ತಾ ಇದೀವಿ ಕಾರ್ಸ್ ಅನ್ನ, ಇಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ಆಲ್ರೆಡಿ ಫಿನಿಶ್ಡ್ ಆಗಿ ಮಾರ್ಕೆಟ್ಗೆ ಸೇಲ್ ಆಗೋದಕ್ಕೆ ರೆಡಿ ಆಗಿದ್ದಾವೆ ಕಾರ್ ಫಿನಿಶ್ಡ್ ಗೂಡ್ಸ್. ಇನ್ನೂ ರೆಡಿ ಆಗಿಲ್ಲ, ಸ್ಟಾಕ್, ಕೆಬ್ಬಣ, ತಗಡು ಬಾಡಿ ಮಾಡ್ಬೇಕಲ್ಲ ಕಾರ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣ, ಐರನ್ ಹಾಗೆ ಇದೆ ರಾ, ಅದನ್ನ ಸ್ಟಾಕ್ ಇನ್ ಟ್ರೇಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರ್ತದೆ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸಾಕಷ್ಟಿದಾವೆ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಏನೆಲ್ಲ ಬೆನಿಫಿಟ್ಸ್ ಕೊಡ್ತೀವಿ ಎಂಪ್ಲಾಯೀಸ್ಗಳಿಗೆ, ಸಾಕಷ್ಟು ಬೆನಿಫಿಟ್ ಇದು ಕೊಡ್ತೀವಿ ಎಂಪ್ಲಾಯೀಸ್ಗಳಿಗೆ. ಸ್ಯಾಲರಿ ಕೊಡ್ತೀವಿ, ವೇಜಸ್ ಕೊಡ್ತೀವಿ, ಕಾಂಟ್ರಿಬ್ಯೂಷನ್ ಪ್ರಾವಿಡೆಂಟ್ ಫಂಡಿಂಗ್ ಕೊಡ್ತೀವಿ, ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಇರುತ್ತೆ. ಆಮೇಲೆ ಇತ್ತೀಚೆಗೆ ಎಂಪ್ಲಾಯ್ ಸ್ಟಾಕ್ ಆಪ್ಷನ್ಸ್ ಕೊಡ್ತಿದ್ದಾರೆ, ಎಂಪ್ಲಾಯ್ ಸ್ಟಾಕ್ ಪರ್ಚೇಸ್ ಸ್ಕೀಮ್ಸ್ ನಲ್ಲೂ ಕೊಡ್ತಿದ್ದಾರೆ, ಅವರಿಗೆ ವೆಲ್ಫೇರ್ ಫಂಡ್ ಅನ್ನ ಕೊಡ್ತಿದ್ದಾರೆ. ಆ ವೆಲ್ಫೇರ್ ಅಂತ ಹೋದಾಗ ಅಲ್ಲಿ ಇನ್ಶೂರೆನ್ಸ್ ಇರುತ್ತೆ, ರೀಕ್ರಿಯೇಷನ್ ಇರುತ್ತೆ, ಕ್ಯಾಂಟೀನ್ ಫೆಸಿಲಿಟಿ, ಹಲವಾರು ಫೆಸಿಲಿಟೀಸ್ಗಳನ್ನ ಎಂಪ್ಲಾಯ್ಸ್ ಕೊಡ್ತಾ ಇದ್ದಾರೆ. ದಟ್ ಹೆಡ್ ಕಮ್ಸ್ ಇನ್ ದ ಎಂಪ್ಲಾಯೀಸ್ ಬೆನಿಫಿಟ್ ಹೆಡ್ ಅಲ್ಲಿ ಅದೆಲ್ಲ ಬರುತ್ತೆ. ಇನ್ನು ಫೈನಾನ್ಸ್ ಕಾಸ್ಟ್ ಅಂತ ನೀವು ನೋಡ್ತಿದ್ರಿ, ಫೈನಾನ್ಸ್ ಕಾಸ್ಟ್ ಅಂತ ಬರುತ್ತೆ. ಏನ್ ಫೈನಾನ್ಸ್ ಕಾಸ್ಟ್ ಅಂದ್ರೆ ಅದರ್ ಬಾರೋವಿಂಗ್ ಕಾಸ್ಟ್. ಅಪ್ಲಿಕೇಶನ್ ನೆಟ್ ಗೇನ್ ಆರ್ ಲಾಸ್ ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ರೆ ಇವಾಗ ಕಾಸ್ಟ್ ಆಫ್ ಬಾರೋವಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಇಂಟ್ರೆಸ್ಟ್ ಜೊತೆಗೆ ಇಂಟ್ರೆಸ್ಟ್ ಬರ್ದೇ ಇದ್ರಿ, ಇಂಟ್ರೆಸ್ಟ್ ಜೊತೆಗೆ ಇನ್ನೊಂದು ಏನ್ ಬರುತ್ತೆ, ಆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ, ಅದು ಅಪ್ಲಿಕೇಶನ್ ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನ ಹುಡುಕ್ತೀವಿ, ಶೇರ್ಸ್ ಅಪ್ಲಿಕೇಶನ್ ಅನ್ನ ಸೇಲ್ ಮಾಡೋದಕ್ಕೆ. ಇದು ಎಲ್ಲವೂ ಕಾಸ್ಟ್ ಆಫ್ ದ ಬಾರೋಯಿಂಗ್ ಅಂತ ಬರುತ್ತೆ. ಆ ಹೆಡ್ ನಲ್ಲಿ ಇದನ್ನ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಡಿಪ್ರಿಸಿಯೇಷನ್ ಅಂಡ್ ಅಮರ್ಟೈಸೇಷನ್. ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಫಿಕ್ಸ್ಡ್ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಅನ್ನ ತೆಗೆದು ಲಾಸ್ ಆಫ್ ಅಮರ್ಟೈಸೇಷನ್, ಎವಾಪರೇಷನ್ ಆಗ್ತಾ ಇರುತ್ತೆ, ಅದನ್ನ ಈ ಹೆಡ್ ಅಲ್ಲಿ ತಗೊಳ್ತಾರೆ. ನೆಕ್ಸ್ಟ್ ನಿಮಗೆ ಬರುತ್ತೆ ಅದರ್ ಎಕ್ಸ್ಪೆನ್ಸಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್.
ಏನ್ ಬರುತ್ತೆ? ಫ್ಯೂಯಲ್ ಬರುತ್ತೆ, ರೆಂಟ್ ಬರುತ್ತೆ, ರಿಪೇರ್ ಬರುತ್ತೆ, ಬಿಲ್ಡಿಂಗು ಮಷಿನರಿ ಎಲ್ಲ ರಿಪೇರ್ ಮಾಡೋದು ಬರುತ್ತೆ, ಇನ್ಸೂರೆನ್ಸ್ ಬರುತ್ತೆ, ಟ್ಯಾಕ್ಸಸ್ ಬರುತ್ತೆ, ವೆಲ್ತ್ ಟ್ಯಾಕ್ಸು, ಅದರ್ ದೆನ್ ಕಾರ್ಪೊರೇಟ್ ಟ್ಯಾಕ್ಸು, ಆನಂತರ ನೆಟ್ ಲಾಸ್ ಆನ್ ಸೇಲ್, ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೆಲವೊಂದು ನಮ್ಮ ಇನ್ವೆಸ್ಟ್ಮೆಂಟ್ಗಳು ಅವುಗಳು ಬೇರೆ ಕಡೆ ನಾವೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ಕಂಪನಿಯವರು ನಮ್ಮ ಕಂಪನಿಯಲ್ಲಿ ಒಂದೇ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಆ ತರ ಇನ್ವೆಸ್ಟ್ಮೆಂಟ್ಗಳನ್ನ ನಾವು ಮಾರಿದಾಗ ಆ ಇನ್ವೆಸ್ಟ್ಮೆಂಟ್ ರೇಟ್ಗಳು ಏನಾದರೂ ಹೊರಗಡೆ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗಿದ್ರೆ ನಮಗೆ ಲಾಸ್ ಆಗುತ್ತೆ. ಅದನ್ನ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆಡಿಟರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ, ಆಡಿಟ್ ಫೀಸ್ ಕಟ್ಟಬೇಕು, ಟ್ಯಾಕ್ಸೇಷನ್ ಮ್ಯಾಟರ್ಸ್ ಇರುತ್ತೆ, ಆನಂತರ ರಿಎಂಬರ್ಸ್ಮೆಂಟ್ ಆಫ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ನಂತರ ಮ್ಯಾನೇಜ್ಮೆಂಟ್ ಸರ್ವಿಸಸ್ ತಗೊಳ್ತೀವಿ ಬೇರೆ ಬೇರೆ ಕಡೆಯಿಂದ. ಆ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂದ್ರೆ ನಮ್ಮ ಕಂಪನಿನ ಹೇಗೆ ನಡೆಸಬೇಕು ಅಂತಕ್ಕಂಥ ಕೆಲವು ಟ್ರೈನಿಂಗ್ಸ್ಗಳನ್ನ ತಗೊಳ್ತಾ ಇರ್ತಾರೆ ಎಂಪ್ಲಾಯ್ಸ್ಗಳಿಗೆ, ಅದೆಲ್ಲ ಖರ್ಚು ಬರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಪ್ರಾವಿಷನ್ಸ್ ಕೊಡ್ತೀವಿ ಎಂಪ್ಲಾಯ್ಸ್ಗಳಿಗೆ, ಬೆನಿಫಿಟ್ ಕೊಡ್ತೀವಿ, ವಾರಂಟಿ ಕೊಡ್ತೀವಿ, ಆ ನಂತರ ಸಬ್ಸಿಡಿ ಕೊಡ್ತೀವಿ, ಈ ತರ ಎಲ್ಲಾ ಎಕ್ಸ್ಪೆನ್ಸಸ್ಗಳು ಅದರ್ ಎಕ್ಸ್ಪೆನ್ಸಸ್ ನಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ನಾವು ನಿಜವಾದ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಇನ್ನೂ ಹೆಚ್ಚು ಎಕ್ಸ್ಪೆನ್ಸಸ್ಗಳು ಬರುತ್ತೆ ಕಂಪ್ನಿಲು. ಲೆಟ್ಸ್ ಥಿಂಕ್ ನೆಕ್ಸ್ಟ್ ಇದರಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಐಟಮ್ ನೀವು ನೋಡ್ತಿದ್ವಿ ಎಕ್ಸೆಪ್ಷನಲ್ ಐಟಮ್ಸ್ ಅಂತ ಹೇಳ್ತೀವಿ. ಈ ಎಕ್ಸೆಪ್ಷನಲ್ ಐಟಮ್ಸ್ ಅಂತ ಹೇಳಿದ್ರೆ ಇವು ಯಾವಾಗಲೂ ಬರೋದಿಲ್ಲ. ನಾವು ಕ್ಯಾಪಿಟಲ್ ಅಸೆಟ್, ನಾನು ಹೇಳಿದೆ ಪ್ಲಾಂಟ್ ಎದುರುಗಡೆ ನಾವು ಕಾಂಪ್ಲೆಕ್ಸ್ ಅನ್ನ ಮಾಡಿದ್ದೀವಿ, ಜಾಗ ಇತ್ತು, ಕಾಂಪ್ಲೆಕ್ಸ್ ಮಾಡ್ತೀವಿ. ಆ ಕಾಂಪ್ಲೆಕ್ಸ್ ಅಲ್ಲಿ ಕೆಲವೊಂದನ್ನ ಮಾರ್ತೀವಿ ನಾವು. ಆ ಮಾರಿದಾಗ ಇನ್ಕಮ್ ಬರುತ್ತೆ, ಪ್ರಾಫಿಟ್ ಅಂಡ್ ಸೇಲ್ ಆಫ್ ದ ಫಿಕ್ಸೆಡ್ ಅಸೆಟ್ಸ್ ಆರ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಒಂದು ಪ್ಲಾಂಟ್ ಇಂದ ಡಿಪ್ರಿಶಿಯೇಟ್ ಆಗಿರುತ್ತೆ, ತುಂಬಾ ವರ್ಷದಿರುತ್ತೆ, ಅಥವಾ ನಮಗೆ ಅದರ ಉಪಯೋಗ ಹೆಚ್ಚಾಗ್ತಾ ಇರೋದಿಲ್ಲ, ಅವಾಗ ನಾವು ಅದನ್ನು ಮಾರ್ಬಿಡ್ತೀವಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಅಸೆಟ್ ಅನ್ನ ಮಾರ್ತೀವಿ. ಲ್ಯಾಂಡ್ ಇರುತ್ತೆ ಕಂಪ್ನಿ, ಒಳ್ಳೆ ರೇಟ್ ಬಂದ ತಕ್ಷಣ ಲ್ಯಾಂಡ್ ಕೊಟ್ಬಿಡ್ತೀವಿ. ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ನೀವು ನೋಡ್ತೀವಿ ಇತ್ತೀಚೆಗೆ ಲಕ್ಷ್ಮೀ ಮಿತ್ತಲ್ ಅವರು ತಮ್ಮ ಕಂಪನಿ ಸಾಕಷ್ಟು ಲ್ಯಾಂಡ್ ಅನ್ನ ತಗೊಂಡು ಇಟ್ಕೊಂಡಿದ್ದಾರೆ, ಸ್ಟೀಲ್ ಕಂಪನಿ ಮಾಡಬೇಕು ಅಂತ ಹೇಳಿ. ಆ ಲ್ಯಾಂಡ್ ಏನಾದ್ರು ಒಳ್ಳೆ ರೇಟ್ ಬಂದ್ರೆ ಅವ್ರು ಕೊಟ್ರಪ್ಪ ಅಂತ ಇಟ್ಕೊಂಡ್ರೆ ಅದು ಕ್ಯಾಪಿಟಲ್ ಅಸೆಟ್. ಪ್ರಾಫಿಟ್ ಅಂಡ್ ಸೇಲ್ ಆಫ್ ದ ಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್, ಬಿಲ್ಡಿಂಗ್ ಸೇಲ್ ಆಗಿರ್ಬೋದು, ರಿಪೇರ್ ಮಾಡಿಸಿ ಪ್ಲಾಂಟ್ ಅನ್ನ ಮಾರೋದಾಗಿರ್ಬೋದು, ಸಾಮಾನ್ಯವಾಗಿ ಇದೇ ತರ ಶೆಡ್ಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಲ್ಯಾಂಡ್ ಅನ್ನ ಮಾರಾಟ ಮಾಡೋದಾಗಿರ್ಬೋದು, ಇವೆಲ್ಲ ಇಲ್ಲಿ ಪ್ರಾಫಿಟ್ ಬರುತ್ತೆ. ಎಕ್ಸೆಪ್ಷನಲ್ ಇವು ಯಾವಾಗಲೂ ನಡೆಯೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಡೆಯುತ್ತೆ. ಇನ್ನು ಲಯಬಿಲಿಟಿ ರಿಟರ್ನ್ ಆಫ್ ಆಗುತ್ತೆ, ಇಂಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ ಅಂತ ಹೇಳ್ತಿರ್ತೀವಿ. ನಮ್ಮ ಕಂಪನಿ ಏನಾಗಿದೆ, ಒಳ್ಳೆ ರೀತಿಯಿಂದ ಒಂದು ಕಾಪಿ ರೈಟ್ ತಗೊಂಡಿದೆ. ಯಾರೋ ಒಬ್ಬರು ಒಳ್ಳೆ ಪುಸ್ತಕವನ್ನ ಬರೆದಿದ್ದಾರೆ, ಒಂದು ಒಳ್ಳೆ ಜರ್ನಲ್ ಇದೆ, ಒಂದು ಒಳ್ಳೆಯ ರೈಟಿಂಗ್ಸ್ ನಾವು ತಗೊಂಡಿದ್ವಿ. ಈಗ ನಮ್ಗೇನೋ ಅವಶ್ಯಕತೆ ಇಲ್ಲ, ಮಾರ್ತಿದ್ವಿ. ನಾವು ಅವಾಗ 10,000 ತಗೊಂಡಿದ್ವಿ, ಇವಾಗ 1,00,000 ಮಾರ್ತಿದ್ವಿ. ಇಂಟ್ಯಾಂಜಿಬಲ್ ಅಸೆಟ್ ಇಸ್ ಕಾಪಿರೈಟ್ ಇಸ್ ಇಂಟ್ಯಾಂಜಿಬಲ್ ಅಸೆಟ್. ಅದನ್ನ ಮಾರಿದಾಗ 90,000 ಕಂಪ್ನಿಗೆ ಲಾಭ ಬಂತು. ಎಕ್ಸೆಪ್ಷನಲ್ ಯಾವಾಗಲೂ ಬರೋದಿಲ್ಲ. ಪ್ರಾಫಿಟ್ ಅಂಡ್ ಸೇಲ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್. ಡಿಸ್ಪೋಸಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಬಹಳಷ್ಟು ದಿವಸಗಳ ಕಾಲ ಒಬ್ಬರ ಹತ್ರ ಹೂಡಿಕೆ ಮಾಡಿದೀವಿ ಸ್ನೇಹಿತರೆ, ಯಾವುದೋ ಒಂದು ಕಂಪನಿಲಿ. ನಾನು ಟಾಟಾ ಇಂಜಿನಿಯರಿಂಗು ಏನ್ ಮಾಡ್ತೀನಿ, ಯಾವುದೋ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡ್ತೀನಿ. ಆ ಹೂಡಿಕೆ ಮಾಡಿದಾಗ ಇನ್ಫೋಸಿಸ್ ಅಲ್ಲಿ ಮಾಡಿದ್ದೆ, ತುಂಬಾ ವರ್ಷಗಳ ಹಿಂದೆ ಮಾಡಿದ್ದೆ, ಇವಾಗ ದೊಡ್ಡ ಲಾಭ ಬಂದ್ಬಿಟ್ಟಿದೆ. ವಿಪ್ರೋದಲ್ಲಿ ಮಾಡಿದ್ರೆ ತುಂಬಾ ಲಾಭ ಬಂದ್ಬಿಟ್ಟಿದೆ. ಎಕ್ಸೆಪ್ಷನಲ್ ಪ್ರಾಫಿಟ್. ಅದ್ರ ಜೊತೆಗೆ ಲಾಸುಗಳನ್ನು ಇಲ್ಲೇ ತಗೋಬೇಕು. ಏನಪ್ಪಾ, ಮೊದಲು ಪ್ರಾಫಿಟ್ ಅನ್ನ ನೋಟ್ಸ್ ಅಕೌಂಟ್ ಅಲ್ಲಿ ಬರೀಬೇಕಿಲ್ಲ, ನೋಟ್ಸ್ ಅಕೌಂಟ್ ಅಲ್ಲಿ ಫಸ್ಟ್ ಪ್ರಾಫಿಟ್ಗಳೆಲ್ಲ ಟೋಟಲ್ ಮಾಡ್ಕೋಬೇಕು. ಅದಾದ್ರೆ ಕೆಲವೊಂದು ಲಾಸ್ನು ಆಗುತ್ತೆ, ಕೆಲವೊಂದ್ಸಾರಿ ಎಲ್ಲಾ ರೇಟ್ಗಳು ಚೆನ್ನಾಗಿರುತ್ತೆ ಅಂತ ಇಲ್ಲ. ಅನಾವಶ್ಯಕವಾಗಿರ್ತಕ್ಕಂಥ ಅಸೆಟ್ ಅನ್ನ ಮಾರೋದಕ್ಕೆ ಹೋದಾಗೆ ಮಾರ್ಕೆಟ್ ವ್ಯಾಲ್ಯೂನೇ ಕಡಿಮೆ ಇರುತ್ತೆ, ಕಾಸ್ಟ್ ಆಫ್ ದ ಪರ್ಚೇಸಿಂಗ್ ಆಫ್ ದಟ್ ಅಸೆಟ್ ಇದಿರುತ್ತೆ. ಆ ತರ ಇದ್ದಾಗ ನಮ್ಗೆ ಲಾಸ್ ಆಗೋದು ಸಹಜ. ಆ ಲಾಸ್ಗಳನ್ನ ಲಾಸ್ ಆನ್ ಸೇಲ್ ಆಫ್ ಇಂಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್, ಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್, ಪ್ರಾವಿಷನ್ ಆನ್ ರಿಮಿಡಿಯೇಷನ್ ಆಫ್ ದ ಸೈಟ್ ಅಂತ ಹೇಳ್ತೀವಿ. ಅದನ್ನ ಲಾಸ್ ನಮಗೆ ಕಂಪನಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಗ್ಬಿಡುತ್ತೆ ಕೆಲವೊಂದು ಫಿಕ್ಸೆಡ್ ಅಸೆಟ್ಸ್. ಆ ಥರ ಎಲ್ಲ ರೈಟ್ ಅಪ್ ಮಾಡ್ಬಿಡ್ತೀವಿ ಕೆಲವೊಂದು ಅಸೆಟ್ಗಳನ್ನ.
ಕೆಲಸಕ್ಕೆ ಬರೋದಿಲ್ಲ, ಯಾರು ತಗೊಳ್ಳೋಕ್ಕೂ ರೆಡಿ ಇರೋದಿಲ್ಲ. ಅಂಥವೆಲ್ಲ ಇದ್ದಾಗ ರೈಟ್ ಅಪ್ ಮಾಡ್ತೀವಿ, ಅದೆಲ್ಲ ಲಾಸ್. ಟೋಲ್ಸ್ ಸ್ಟಾಪ್ ಹೋಲ್ಡ್ಸ್ ಪ್ರಿಪೇರ್ ಮಾಡುವಾಗ ಎಕ್ಸೆಪ್ಷನಲ್ ಐಟಮ್ಸನ್ನ ಪ್ರಾಫಿಟ್ನ ಮೇಲೆ ಅದ್ರ ಕೆಳಗಡೆ ಲಾಸನ್ನು ಡಿಡಕ್ಟ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ದಟ್ ಅಮೌಂಟ್ ಈಸ್ ಕಾಲ್ಡ್ ಎಕ್ಸೆಪ್ಷನಲ್ ಐಟಮ್. ಅದಾದ್ಮೇಲೆ ನೋಡ್ತಿದ್ವಿ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಅಂತ ನೋಡ್ತಿದ್ವಿ. ಏನಪ್ಪ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್? ಬ್ರ್ಯಾಂಡ್ ಇದೆ ನಮ್ದು, ಒಳ್ಳೆ ಬ್ರ್ಯಾಂಡು. ಏನಪ್ಪ? ವಿಜಯನಗರ ಕಾಫಿ, ವಿಜಯನಗರ ಟಿಫಿನ್ಸ್, ವಿಜಯನಗರ ಡ್ರೆಸ್ಸಿಂಗ್ಸ್. ಒಂದು 10 ವರ್ಷ ಚೆನ್ನಾಗಿ ಸೇಲ್ಸ್ ಮಾಡ್ಬಿಟ್ಟಿದೀವಿ. ಇವಾಗ ನಾವು ಬೇರೆ ಬಿಸ್ನೆಸ್ಗೆ ಯೋಚನೆ ಮಾಡ್ತಿದ್ವಿ. ಅವಾಗ ಬ್ರ್ಯಾಂಡ್ ಅನ್ನ ಮಾರ್ತಾ ಇರ್ತೀವಿ. ವಿಜಯನಗರ ಗುಡ್ವಿಲ್ ಬ್ರ್ಯಾಂಡ್, ಪ್ರಾಫಿಟ್ ಬರುತ್ತೆ ಸ್ನೇಹಿತರೆ. ಬರೀ ನನ್ನ ಬ್ರ್ಯಾಂಡ್ ಮಾರಿದ್ರೆ ಪ್ರಾಫಿಟ್ ಬರುತ್ತೆ. ಪ್ರಾಪರ್ಟಿನ ಸಬ್ಸಿಡರಿ ಪ್ರಾಪರ್ಟೀಸ್ ಇರ್ತವೆ, ಅವುಗಳನ್ನ ಮಾರದಾಗಲೂ ಬರುತ್ತೆ. ಬೇರೆ ಎಕ್ಸಿಸ್ಟೆಂಟ್ ಕನ್ಸರ್ನ್ಸ್ ಬಿಸ್ನೆಸ್ ಇರ್ತವೆ. ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಕಾನ್ಸಿಕ್ವೆಂಟ್ ಅಮಲ್ಗಮೇಷನ್ ಅನ್ನ ಮಾಡ್ಕೊಂಡಾಗ ಇನ್ಕಮ್ ಬರುತ್ತೆ. ಅದರಲ್ಲಿ ಲೆಸ್ ಮಾಡಬೇಕು. ಏನನ್ನ? ಟ್ಯಾಕ್ಸು, ಆನಂತರ ಎಕ್ಸ್ಪೆಂಡಿಚರ್ ಇದ್ರೆ ಇವುಗಳನ್ನೆಲ್ಲ ಮಾಡೋದಕ್ಕೆ ಎಕ್ಸ್ಪೆಂಡಿಚರ್ ಬರುತ್ತೆ. ಇವುಗಳನ್ನೆಲ್ಲ ಲೆಸ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ಅದು ಎಕ್ಸ್ಟ್ರಾ ಆರ್ಡಿನರಿ ಐಟಮ್ ಅಂತ ಹೇಳಿ ಕರಿತೀವಿ. ಅದನ್ನ ಇಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಕಾಣುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಏನ್ ಟ್ಯಾಕ್ಸು? ಕರೆಂಟ್ ಟ್ಯಾಕ್ಸು, ಆಲ್ಟರ್ನೇಟಿವ್ ಟ್ಯಾಕ್ಸ್ಗಳು ಬರ್ತವೆ. ಲಾಸ್ಟ್ ಇಯರ್ ಟ್ಯಾಕ್ಸ್, ಡೆಫರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ತಗೋಬೇಕಾಗುತ್ತೆ. ಕರೆಂಟ್ ಟ್ಯಾಕ್ಸ್ ಮೈನಸ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಆ್ಯಂಡ್ ಡೆಫರ್ಡ್ ಟ್ಯಾಕ್ಸ್. ಇವೆಲ್ಲ ಮಾಡಿದಾಗ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಬರುತ್ತೆ. ಇವೆಲ್ಲ ಎಲ್ಲಿ ಬರ್ತವೆ? ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2020 ಅಲ್ಲಿ ಎಂಪ್ಲಾಯ್ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಅಂತ ನಿಮಗೆ ಕಾಣುತ್ತೆ. ಏನ್ ಎಂಪ್ಲಾಯ್ಸ್ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಅಂದ್ರೆ, ದ ಎಂಪ್ಲಾಯ್ಸ್ ಆಫ್ ದ ಕಂಪನಿ, suppose the Tata appointed 3,000 employees. In the 3,000 employees, certain employees, the 500 employees are engineers, 500 employees are floor mechanics, and 100 employees are sales, 100 employees for maintaining the stores, 100 employees for marketing. ಈ ತರ ಸೆಗ್ರಿಗೇಷನ್ ಇರುತ್ತೆ. ಆ ಎಂಪ್ಲಾಯ್ಸ್ಗಳಿಗೆ ಬೆನಿಫಿಟ್ ಅನ್ನ ಕೊಡಬೇಕಾಗತ್ತೆ. ಏನ್ ಬೆನಿಫಿಟ್ ಕೊಡ್ತಾರೆ? ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಸ್ಯಾಲ್ರಿ ಕೊಡಬೇಕು, ಪರ್ಕ್ವಿಸಿಟ್ಸ್ ಕೊಡಬೇಕು, ಟ್ರಾವೆಲಿಂಗ್ ಫಂಡ್ ಕೊಡಬೇಕು, ಡಿಯರ್ನೆಸ್ ಅಲವೆನ್ಸ್ ಕೊಡಬೇಕು, ಅನಂತರ ಆಪ್ಷನ್ಸ್ ಕೊಡ್ತಾರೆ, ಶೇರ್ಸ್ ಆಪ್ಷನ್ಸ್ ಕೊಡ್ತಾರೆ, ಶೇರ್ಸ್ಗಳನ್ನ ಕೊಡ್ತಾರೆ. ಈ ತರ ಕೆಲವೊಂದು ಬೆನಿಫಿಟ್ಸ್ ಎಂಪ್ಲಾಯ್ಸ್ ಕೊಡ್ತಾ ಇರ್ತಾರೆ. ಆನ್ ದ ಜಾಬ್, ಆಫ್ ದ ಜಾಬ್ ಬೆನಿಫಿಟ್ಸ್ ಇರುತ್ತೆ, ರೀಕ್ರಿಯೇಷನ್ ಬೆನಿಫಿಟ್ ಇರುತ್ತೆ, ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ, ಕನ್ಸೆಷನಲ್ ರೇಟ್ ಅಲ್ಲಿ ರೇಷನ್ ಫೆಸಿಲಿಟೀಸ್ ಇರುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ಸ್ಮೈರ್ ಅಂತಕ್ಕಂಥ ಕಂಪನಿ ಸಂಡೂರಲ್ಲಿ ನಡೀತಾ ಇದೆ. ಸಂಡೂರ್ ಮೈನಿಂಗ್ ಐರನ್ ಓರ್ ಕಂಪನಿ ಲಿಮಿಟೆಡ್ ಅಂತ. ಆ ಸ್ಮೈರ್ ನಲ್ಲಿ ಎಂಪ್ಲಾಯ್ಸ್ಗಳಿಗೆಲ್ಲ 100-200ಗಳಿಗೆ ರೇಷನ್ ಸಿಗ್ತಾ ಇತ್ತು. ಈಗಲೂ ಸಿಗ್ತಾ ಇರಬಹುದು, ರೇಟ್ ಹೆಚ್ಚಾಗಿರ್ಬೋದು. ಆ ತರ ಎಂಪ್ಲಾಯ್ಸ್ಗಳಿಗೆ ಬೆನಿಫಿಟ್ ಕೊಟ್ಟಾಗ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನ ಇನ್ನು ಫೈನಾನ್ಸ್ ಕಾಸ್ಟ್ ಅಂತ ನೋಡ್ತೀವಿ. ಏನ್ ಫೈನಾನ್ಸ್ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಬಾರೋವಿಂಗ್. ನಾವೇನಾದ್ರೂ ಬಾರೋ ಮಾಡಿದ್ರೆ, ಲೋನ್ ಮಾಡಿದ್ರೆ, ಲಾಂಗ್ ಟರ್ಮೋ ಶಾರ್ಟ್ ಟರ್ಮೋ ಅವೆಲ್ಲ ಲೋನ್ ಮಾಡ್ತಾ ಹೋಗ್ತೀವಲ್ಲ, ಆ ಲೋನ್ಗಳು ಶೇರ್ಸ್ ಅಪ್ಲಿಕೇಶನ್ಸ್ ಗಳನ್ನ ಕಾಲ್ ಮಾಡಬೇಕಾದ್ರೆ ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನ ಅಪಾಯಿಂಟ್ ಮಾಡ್ತೀವಿ, ಅವರಿಗೆ ಕಮಿಷನ್ ಕೊಡ್ತೀವಿ. ಅದನ್ನ ಫೈನಾನ್ಸ್ ಕಾಸ್ಟ್ ಅಂತ ಕರೀತಾರೆ. ನಂತರ ಡಿಪ್ರಿಸಿಯೇಷನ್ ಅಮರ್ಟೈಸೇಷನ್. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಡಿಪ್ರಿಸಿಯೇಷನ್ ಅನ್ನ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗೆ 5%, ಫಿಕ್ಚರ್ಸ್ ಅಂಡ್ ಫರ್ನಿಚರ್ಸ್ ಗಳಿಗೆ 20%, 30% ಅಕಾರ್ಡಿಂಗ್ ಟು ದ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅದನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದರ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಅದರಲ್ಲಿ ಸುಮಾರು ಆಗಿರ್ತವೆ ಕಂಪನಿಗಳ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಅದರಲ್ಲಿ ತಗೊಳ್ತಾರೆ. ಈ ತರಹ ಸ್ಟೇಟ್ಮೆಂಟ್ ಆಫ್ ಫೈನಾನ್ಸ್ ಅಲ್ಲಿ ಬರುತ್ತೆ. ಇನ್ನು ಒಂದು ನೋಡ್ತಿದ್ರಿ ನೀವು, ಎಕ್ಸೆಪ್ಷನಲ್ ಐಟಮ್ಸ್. ಏನಪ್ಪ ಎಕ್ಸೆಪ್ಷನಲ್ ಐಟಮ್ಸ್ ಅಂದ್ರೆ? ಏನ್ ಸಾಮಾನ್ಯವಾಗಿ ಎಕ್ಸೆಪ್ಷನ್ ಐಟಮ್ಸ್ ಬರ್ತವೆ ಅಂತಕ್ಕಂಥದ್ದನ್ನ ನೋಡಿದಾಗ, ಈ ಎಕ್ಸೆಪ್ಷನಲ್ ಐಟಮ್ಸ್ ಬೇರೆ ಏನಲ್ಲ ಸ್ನೇಹಿತರೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್. ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ ಆಲ್ರೆಡಿ. ಒಂದು ಎಸ್ಟಾಬ್ಲಿಷ್ಮೆಂಟ್, ಕಾರ್ ಎಸ್ಟಾಬ್ಲಿಷ್ಮೆಂಟ್, ಟಾಟಾ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಎದುರುಗಡೆ ಒಂದಿಷ್ಟು ಲ್ಯಾಂಡ್ ಇದೆ. ಅಲ್ಲಿ ಕಾಂಪ್ಲೆಕ್ಸ್ಗಳನ್ನ
ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಕಾಂಪ್ಲೆಕ್ಸ್ ನಲ್ಲಿ ಕೆಲವೊಂದುಗಳನ್ನು ಮಾರ್ತಾರೆ, ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ಲ್ಯಾಂಡ್ ಅನ್ನ ಮಾರ್ತಾರೆ, ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ನೀವು ಬಳ್ಳಾರಿಯಿಂದ ಹೊಸಪೇಟೆ ಹೋಗ್ಬೇಕಾದ್ರೆ ನಿಮಗೆ ಲ್ಯಾಂಡ್, ಓಪನ್ ಲ್ಯಾಂಡ್ ಸಿಗುತ್ತೆ. ಸ್ವಲ್ಪ ಕುಡಿತೀನಿ ಹತ್ರ ಸಾಕಷ್ಟು ಲ್ಯಾಂಡ್ ಅನ್ನು ಲಕ್ಷ್ಮೀ ಮಿತ್ತಲ್ ಅವರು ಸ್ಟೀಲ್ ಕಂಪನಿಗೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಕಾರಣಾಂತರಗಳಿಂದ ರೇಟ್ ಬಂದ್ರೆ ಅದನ್ನ ಮಾರಬಹುದು. ಲ್ಯಾಂಡ್, ಸೇಲ್ ಆಫ್ ಲ್ಯಾಂಡ್, ಅದರ್ ಇನ್ಕಮ್ಸ್. ಈ ತರ ಎಲ್ಲ ಡಿಪ್ರಿಸಿಯೇಷನ್ ಇರುತ್ತೆ, ಅಮರ್ಟೈಸೇಷನ್, ಈ ತರ ಬರುತ್ತೆ. ಅದನ್ನ ಎಕ್ಸೆಪ್ಷನಲ್ ಐಟಮ್ ಅಲ್ಲಿ ಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್ ಅಂತ ಹೇಳಿದ್ರೆ ಇದೆ ಬಿಲ್ಡಿಂಗು, ಲ್ಯಾಂಡ್, ಕಾಂಪ್ಲೆಕ್ಸ್, ಈ ತರ. ಇಂಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್, ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ ನೀವು. ಜೀನ್ಸ್ ಇಂಡಸ್ಟ್ರಿ ಸಾಕಷ್ಟು ಇದಾವೆ. ಪಾಯಿಂಟ್ ಬ್ಲಾಂಕ್ ಅಂತ ಅಂತಕ್ಕಂಥ ಜೀನ್ಸ್ ಇದೆ, ಪಾಯಿಂಟ್ ಬ್ಲಾಂಕ್ ಅಂತಕ್ಕಂಥ. ಅವರು ತಮ್ಮ ಇಂಡಸ್ಟ್ರಿನ ಕ್ಲೋಸ್ ಮಾಡಿ ಆ ಬ್ರ್ಯಾಂಡ್ ಅನ್ನ ಇನ್ನೊಬ್ಬರಿಗೆ ಕೊಡ್ತಾರೆ. ಆಗ ಇನ್ಕಮ್ ಬರುತ್ತೆ ಅವರಿಗೆ, ಎಕ್ಸೆಪ್ಷನಲ್ ಇನ್ಕಮ್ಸ್ ಅದು. ಆ ತರ ಕಂಪನಿಗಳು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನೇ ಮಾರಾಟ ಮಾಡ್ತಿದ್ದಾರೆ. MTR ಮಾರಾಟ ಆಗೋಯ್ತು 350 ಕೋಟಿಗೆ. ಹಿಂದೆ ವಿಜಯ ಟೈಮ್ಸ್ ಮತ್ತು ವಿಜಯವಾಣಿ, ವಿಜಯ ಕರ್ನಾಟಕ ಪೇಪರ್ಸ್ಗಳು ಟೈಮ್ಸ್ ಆಫ್ ಇಂಡಿಯಾಸ್ಗೆ ಮಾರಾಟ ಆದವು. ಕೋಟ್ ಗಂಟ್ಲೆ ಮಾರಾಟ ಆಗಿರ್ತಕ್ಕಂಥ ಅಮೌಂಟ್ ಬಂತು. ಎಕ್ಸೆಪ್ಷನಲ್ ಐಟಮ್ಸ್. ಎಕ್ಸಸ್ ಲಯಬಿಲಿಟಿ, ಹೆಚ್ಚಿನ ಲಯಬಿಲಿಟಿ ಇದ್ರೆ ರೈಟ್ ಆಫ್ ಮಾಡ್ತಾರೆ. ಇನ್ಕಮ್ ಅದು, ಲಯಬಿಲಿಟಿ ಹೆಚ್ಚಿರುತ್ತೆ. ಕ್ರೆಡಿಟರ್ಸ್ ನಲ್ಲಿ ರೈಟ್ ಆಫ್ ಮಾಡಿ ಪ್ರಾಫಿಟ್ ಆಗುತ್ತೆ ಕಂಪ್ನಿಗೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಾನು ಯಾವಾಗಲೂ ವಿಪ್ರೋದಲ್ಲೋ ಇನ್ಫೋಸಿಸ್ನಲ್ಲೋ ಶೇರ್ ತಗೊಂಡಿರುತ್ತೆ ಕಂಪ್ನಿ. ಆಗ 10 ರೂಪಾಯಿ 100 ರೂಪಾಯಿ ಇರ್ತಕ್ಕಂಥ ಶೇರ್ಗಳು 7,000 8,000 ಮಾರ್ಕೆಟ್ ವ್ಯಾಲ್ಯೂ ಆಗ್ತದೆ. ಅಂತ ಟೈಮ್ದಲ್ಲಿ ಆ ಶೇರ್ಸ್ ಗಳನ್ನ ಮಾರಿದಾಗ ಬರ್ತಕ್ಕಂಥದ್ದು ಎಕ್ಸೆಪ್ಷನಲ್ ಐಟಮ್ ಇನ್ಕಮ್ಸ್. ಇದನ್ನ ಪ್ರಾಫಿಟ್ ಆಗಿ ತಗೊಂಡು ಇದು ಲಾಸ್ ಅನ್ನಾಗುತ್ತೆ. ಕೆಲವೊಂದ್ಸಲ ಟ್ಯಾಂಜಬಲ್ ಅಸೆಟ್ಸ್ ಅನ್ನ, ಪ್ಲಾಂಟ್ ಅನ್ನ ಮಾರೋದಕ್ಕೆ ಹೋದಾಗ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಕಾಸ್ಟ್ ಆಫ್ ದ ಅಕ್ವಿಸಿಷನ್ ಆಫ್ ಪ್ಲಾಂಟ್ ಜಾಸ್ತಿ ಇರುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಇಂಟ್ಯಾಂಜಿಬಲ್ ಫಿಕ್ಸೆಡ್ ಅಸೆಟ್ಸ್ ಮಾರಿದಾಗ ಲಾಸ್ ಆಗುತ್ತೆ. ಪ್ರಾವಿಷನ್ ಫಾರ್ ರಿಮಿಡಿಯೇಷನ್ ಆಫ್ ದ ಸೈಟ್ಸ್ ಆಗುತ್ತೆ. ಕೆಲವೊಂದ್ಸಲ ಸೈಟ್ಗಳನ್ನ ಮಾರ್ಬಿಡ್ತೀವಿ, ಸೈಟ್ಸ್ ಅನ್ನ ತೆಗೆದು ಬಿಡ್ತೀವಿ, ಅದು ಉಪಯೋಗ ಇರೋದಿಲ್ಲ ನಮಗೆ, ಬಟ್ ಅದನ್ನ ರೇಟನ್ನು ಕಡಿಮೆ ಆಗಿರುತ್ತೆ, ಅಥವಾ ಅಲ್ಲಿ ನಮಗೆ ಕೆಲಸಕ್ಕೆ ಬರ್ತಿರೋದಿಲ್ಲ ಅಂತ ಸೈಟ್ಸ್ ಅನ್ನ ಕೊಟ್ಟಾಗ ಕಡಿಮೆ ಆಗುತ್ತೆ. ಕೆಲವೊಂದು ಕಂಪನಿಗಳನ್ನ ಮುಚ್ಚುವಾಗ ಕೆಲವೊಂದು ಯೂನಿಟ್ಸ್ಗಳನ್ನ ಮುಚ್ತೀವಿ, ನಮಗೆ ಕೆಲವೊಂದು ಯೂನಿಟ್ಗಳ ಅವಶ್ಯಕತೆ ಇರೋದಿಲ್ಲ, ಅಂತ ಯೂನಿಟ್ಗಳನ್ನ ಮುಟ್ಟಿದಾಗ ರಿಟರ್ನ್ ಡೌನ್ ಆಗುತ್ತೆ ವ್ಯಾಲ್ಯೂ ಫಿಕ್ಸೆಡ್ ಅಸೆಟ್ಸ್, ಅಲ್ಲಿ ಲಾಸ್ ಆಗುತ್ತೆ. ಈ ತರ ಮತ್ತು ಟೋಟಲ್ ಟ್ಯಾಕ್ಸ್, ಇವಾಗಿನ ಟ್ಯಾಕ್ಸ್ ಎಷ್ಟು, ಡೆಫರ್ ಟ್ಯಾಕ್ಸ್ ಎಷ್ಟು, ಕ್ರೆಡಿಟ್ ಆಗಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡಾಗ ಕೆಲವೊಂದು ಲಾಸ್ ಆಗುತ್ತೆ. ಇವುಗಳನ್ನ ಲೆಸ್ ಮಾಡ್ತೀವಿ. ಎಕ್ಸೆಪ್ಷನಲ್ ಐಟಮ್ ಪ್ರಾಫಿಟ್, ಎಕ್ಸೆಪ್ಷನಲ್ ಐಟಮ್ ಲಾಸ್ ಎರಡು ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ ನೋಟ್ ಆನ್ ಅಕೌಂಟ್ ಅಲ್ಲಿ, ಅದು ಎಕ್ಸೆಪ್ಷನಲ್ ಐಟಮ್ಸ್ ಆಗಿ ತಗೊಳ್ತೀವಿ. ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಐಟಮ್ಸ್, ಬ್ರ್ಯಾಂಡ್ ಅನ್ನ ಮಾರ್ತಾರೆ ಅಂತ ಹೇಳಿದೆ, ಸಬ್ಸಿಡರಿ ಕಂಪ್ನಿಗಳನ್ನ ಮಾರ್ತಾರೆ. ಇದರಲ್ಲಿ ಪ್ರಾವಿಷನ್ ಆನ್ ಡಿಮಿನೇಷನ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್, ಇವೆಲ್ಲ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನಲ್ಲಿ ಬರ್ತವೆ. ಟ್ಯಾಕ್ಸ್ ಆನ್ ನೆಟ್ ಇನ್ಕಮ್ ಮಾಡಿಬಿಟ್ಟು ಅದು ಒಂದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ನ ಲೆಸ್ ಮಾಡಿ ಬರುತ್ತೆ, ಅದು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ತಗೊಳ್ತೀವಿ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಕರೆಕ್ಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂಡ್ ಡೆಫರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಇವೆರಡುಗಳನ್ನ ಆ್ಯಡ್ ಮಾಡ್ಕೊಂಡಾಗ ಟೋಟಲ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಈ ತರ ಕೆಲವೊಂದು ಬರ್ತದೆ. ಇದಾದ್ಮೇಲೆ ನಿಮಗೆ ಡೈಲ್ಯೂಟ್ ಅಂತ ಹೇಳಿದೆ, ಡಿಸ್ಕಂಟಿನ್ಯೂ ಆಪರೇಷನ್ ಇಂದ ಆಗಿರ್ತಕ್ಕಂಥದ್ದು. ನಂತರ ಪ್ರಾಫಿಟ್ ಆನ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್, ಒಂದು ಕಂಪನಿನ ಮುಚ್ಚಿಬಿಡ್ತೀವಿ, ಸಬ್ಸಿಡರಿ ಕಂಪನಿ ಇರುತ್ತೆ, ಸಿಸ್ಟರ್ ಕನ್ಸರ್ನ್ ಇರುತ್ತೆ, ಇಲ್ಲ ಎಕ್ಸ್ಟ್ರಾ ಕನ್ಸರ್ನ್ ಇರುತ್ತೆ ನಮ್ದು, ಅದನ್ನ ಮುಚ್ತೀವಿ. ಅದರಿಂದ ಪ್ರಾಫಿಟ್ ಆಗಿದ್ರೆ, ಅಲ್ಲಿ ಟ್ಯಾಕ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಲ್ಲಿ ತಗೊಳ್ತೀವಿ. ಇದಾದ್ಮೇಲೆ ಬರ್ತಕ್ಕಂಥದ್ದು ಅರ್ನಿಂಗ್ ಫ್ರಮ್ ದ ಬಿಸ್ನೆಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಬರುತ್ತೆ. ಆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಬಂದ ಮೇಲೆ ನೆಟ್ ಪ್ರಾಫಿಟ್ ಬರುತ್ತೆ. ಅಲ್ಲಿ ನಾವು ಏನ್ ಮಾಡ್ತೀವಿ, ಶೇರ್ ಹೋಲ್ಡರ್ಸ್ಗಳಿಗೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ತೀವಿ. ಡೈಲ್ಯೂಟ್ ಶೇರ್ ಹೋಲ್ಡರ್ಸ್, ಡೈಲ್ಯೂಷನ್ ಅಂತ ಹೇಳಿದ್ರೆ ಓನರ್ಶಿಪ್ ಅನ್ನ ಕಡಿಮೆ ಮಾಡೋದು, ಮಾರಾಟ ಮಾಡೋದು, ಶೇರ್ಗಳನ್ನ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಡೈಲ್ಯೂಷನ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿವರೆಗೂ ಪಾಠನ ಮಾಡಿದ್ದೀನಿ. ನಂತರ ಮಲ್ಟಿ ಲೆವೆಲ್ ಕ್ವಶನ್, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳೋಣ. ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸು, ಸೆಮಿ ಫಿನಿಶ್ಡ್ ಗೂಡ್ಸು, ಸ್ಟಾಕ್ ಇನ್ ಟ್ರೇಡು, ಇವುಗಳೆಲ್ಲ ಬರ್ತವೆ. ಡಿಪ್ರಿಸಿಯೇಷನ್ ಬಗ್ಗೆ, ಆಮೇಲೆ ಡಿಸ್ಕ್ಲೋಜರ್ ಆಫ್ ಸರ್ಟೇನ್ ಐಟಮ್ಸ್ ಅಂಡರ್ ದ ಬ್ರಾಡ್ ಹೆಡ್ ಸಚ್ ಆಸ್ ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್ ಅದು ಹೇಳೋದಲ್ಲ. ಮತ್ತೆ ಎಕ್ಸ್ಪೆಂಡಿಚರ್ ಇನ್ಕಮ್ ಮಾಡಿದ್ ಬರುತ್ತೆ, ಡಿವಿಡೆಂಡ್ ಹೇಗೆ ಕೊಡಬೇಕು, ಪ್ರಾವಿಷನ್ ಫಾರ್ ಸಬ್ಸಿಡರಿ, ಇದೆಲ್ಲ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಬರುತ್ತೆ. ನಂತರ
ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ಸು, ಡೆಫರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ಗಳನ್ನ ನೋಡ್ಕೋಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗಳನ್ನ ನೋಡ್ಕೋಬೇಕು, ಇವೆಲ್ಲ ಬರುತ್ತೆ ಸ್ನೇಹಿತರೆ. ನಂತರ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ನೋಡೋಣ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಏನಿರುತ್ತೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಏನು ಕೊಡುತ್ತೆ? ಇದು ಬರೀ ಪ್ರಾಫಿಟ್ ಕೊಡುತ್ತಾ, ಓನ್ಲಿ ಲಾಸ್ ತೋರಿಸುತ್ತಾ, ಅಥವಾ ಈ ಸ್ಟೇಟ್ಮೆಂಟ್ ನೋಡಿದಾಗ ಪ್ರಾಫಿಟ್ ಅಂಡ್ ಲಾಸ್ ಎರಡೂ ಸ್ವತ್ತು ಗೊತ್ತಾಗುತ್ತಾ, ಅಥವಾ ಮೇಲಿನ ಎಲ್ಲದೂ ಬರುತ್ತಾ? ಒಂದನ್ನು ನಾವು ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಅದು ಬರೀ ಪ್ರಾಫಿಟ್ ಅನ್ನು ತೋರಿಸೋದಿಲ್ಲ, ಓನ್ಲಿ ಲಾಸ್ ಅನ್ನು ತೋರಿಸೋದಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅನ್ನು ತೋರಿಸುತ್ತೆ. ಆನ್ಸರ್ ಇಸ್ ದ ಸಿ. ಇನ್ನು ಎರಡನೇದು ರೆವಿನ್ಯೂ ಫ್ರಮ್ ದ ಆಪರೇಷನ್ ಅಂತ ಇದೆ. ಅದಕ್ಕೆ 4 ಆನ್ಸರ್ಗಳನ್ನ, ಇಟ್ಸ್ ಎ ಮೇಜರ್ ಸೋರ್ಸ್ ಆಫ್ ದ ಬಿಸ್ನೆಸ್, ಇಟ್ ಈಸ್ ಎಕ್ಸ್ಪೆನ್ಸಸ್ ಆಫ್ ದ ಕಂಪನಿ, ಇಟ್ ಈಸ್ ಕಂಪನಿ ಇನ್ವೆಸ್ಟ್ಮೆಂಟ್, ಅಥವಾ ನನ್ ಆಫ್ ದ ಅಬೋ. ಈ 4 ಮೇಲುದು ಯಾವುದೂ ಅಲ್ಲಪ್ಪ ಅನ್ನೋದು 4ನೇದು. ಆನ್ಸರ್ ಎ ಸ್ನೇಹಿತರೆ, ಇಟ್ ಈಸ್ ಬಿಸ್ನೆಸ್ ಸೋರ್ಸ್. ನಿಮಗೆಲ್ಲ ಗೊತ್ತಿದೆ, ಮೇಜರ್ ಸೋರ್ಸ್ ಆಫ್ ದ ಬಿಸ್ನೆಸ್. ಇನ್ನು ಅರ್ನಿಂಗ್ ಪರ್ ಇಕ್ವಿಟಿ ಶೇರ್ಸ್ ಅಂದ್ರೆ ಏನು? ಆನ್ಸರ್ಸ್ ಎ, ಡಿವಿಡೆಂಡ್ ಪರ್ ಇಕ್ವಿಟಿ ಶೇರ್ಸ್, ಅಥವಾ ಟೋಟಲ್ ಅರ್ನಿಂಗ್ ಆಫ್ ದ ಕಂಪನಿನ, ಅಥವಾ ಎ ಅಂಡ್ ಬಿ ನ, ನನ್ ಆಫ್ ದ ಅಬವ್. ಆನ್ಸರ್ ಇಸ್ ದ ಎ ಸ್ನೇಹಿತರೆ, ಡಿವಿಡೆಂಡ್ ಆಫ್ ದ ಇಕ್ವಿಟಿ. ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂದ್ರೆ ಏನಪ್ಪ? ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಮೀನ್ಸ್ ಆಪರೇಷನ್ ಆಫ್ ದ ಬಿಸ್ನೆಸ್ ಫ್ರಮ್ ಅಬ್ಯಾಂಡನ್ಡ್ ಆರ್ ಸೋಲ್ಡ್. Operation of the company, discontinuing the business, none of the above. Answer, operation of the business from abandoned or sold. The answer, discontinuing business is the C. No, last, from the following which is the current investment? Investment in government securities, investment in land and building, investment in patents, all above. ಯಾವುದು ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ? ಇಲ್ಲ, ವಿಚ್ ಕ್ಯಾನ್ ಬಿ ಕನ್ವರ್ಟ್ ಆಸ್ ಎ ಕ್ಯಾಶ್ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಅದ್ರ ಫಸ್ಟ್ನೇದು ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಹಣ ಹಾಕಿರ್ತೀವಿ, ಹೂಡಿಕೆ ಮಾಡಿರ್ತೀವಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ ಕಾಲ್ ಆಗ್ತಾ ಇದಾವೆ. ಇವತ್ತು ನಾಳೆ ನೀವು ಪೇಪರ್ನಲ್ಲಿ ನೋಡ್ತಾ ಇದ್ದೀರಿ, ಯಾರು ರೈತರು ಕಾಲ್ ಮಾಡ್ತಿದ್ದಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಾವು ಬ್ಯಾಡ್ ಆದಾಗ ಅದನ್ನು ಮಾರ್ಬಿಡ್ತೀವಿ. ಅದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಈ ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಂತರ 3ನೇ ಸೆಷನ್ ನಾವು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.